ಇವತ್ತು ಇಲ್ಲಿ ನಾನು ಯಾಕೆ ಕುತ್ಕೊಂಡು ಮಾತಾಡಕ್ಕಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆ ಏನಿದೆ ಅಂತ ನಮ್ಮ ಎಲ್ಲ ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಈ ಸರ್ಕಾರ ಮಾಡುವ ಗೂಢಾಂತರದಿಂದ ಜನಸಾಮಾನ್ಯರು ಸಾಯ್ತಿದ್ದಾರೆ. ಮನೆ ಕಟ್ಟಡ ಪರ್ಮಿಷನ್ ಕೊಡ್ತಾ ಇಲ್ಲ. 1 ವರ್ಷದ ಒಳಗಡೆ 3 ಕಾನೂನು ತರ್ತಾ ಇದ್ದಾರೆ. ಇಡೀ ಶಾಪ ಆಗ್ತಾ ಇದೆ. ಕಾರ್ಪೊರೇಷನ್ ಬರುವುದು ಅಡ್ಡಾಡೋದು, ನಮ್ಮ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋದು. 3 ತಿಂಗಳು ಕಾನೂನು ಮಾಡಿದ್ರೆ ಜನರು ಯಾವ ರೀತಿ ಸಫಲ ಆಗಬೇಕು? ನಾವು ಸಾಕಷ್ಟು ಅಧಿಕಾರಿಗಳಿಂದ, ಆಯುಕ್ತರಿಂದ, ಜಿಲ್ಲಾಧಿಕಾರಿಗಳಿಂದ ಮೇಲೆ ಸರ್ಕಾರಕ್ಕೆ ಪತ್ರ ಬರೆದು ಸಹಿತ ಅವರು ಆ ಪತ್ರಕ್ಕೆ ಯಾವುದೇ ಕಾರಣಕ್ಕೂ ಉತ್ತರ ಕೊಡ್ತಾ ಇಲ್ಲ. ನಮ್ಮ ಆಯುಕ್ತರು ನಾವು ವಿನಂತಿ ಮಾಡಿದಾಗ ಅವ್ರು ಪತ್ರ ಬರೀತಾರೆ ಅಷ್ಟೇ. ನಾವು ಪತ್ರ ಬರೆದಿದ್ದೀವಿ ಮೇಲಿಂದ ಆಗಿಸ್ಬೇಕು. ಇದು ಒಂದಲ್ಲ, ಎಸ್ಕಾಂಗ್ ಹೋದ್ರಿ ಅಲ್ಲಿ ಸಮಸ್ಯೆ. ಬಡವರು ಕುಂಟ ಮನೆ ಕಟ್ಕೊಂಡಿರ್ತಾರೆ, ಅಲ್ಲಿ KEB ಕಮಿಷನ್ ಕೊಡ್ತಾ ಇಲ್ಲ. ಸಬ್ ರಿಜಿಸ್ಟರ್ ಆಫೀಸ್ನಾಗ ಹೋಗಿ ಅಲ್ಲಿ ಡಬಲ್ ದುಡ್ಡು ಟ್ಯಾಕ್ಸ್ ತೊಗೊಳ್ತಾ ಇದ್ದಾರೆ. ಈ ರೀತಿ ಆದ್ರೆ ಜನಸಾಮಾನ್ಯರಿಗೆ ಎಷ್ಟು ಭಯ ಆಗ್ತದೆ? ಆದ ಕಾರಣ ನಾನು ಮಾಧ್ಯಮ ಮಿತ್ರರಿಗೆ ವಿನಂತಿ ಏನು ಮಾಡ್ತಿದ್ರೆ, ಸರ್ಕಾರಕ್ಕೆ ಬಡವರ ಜನಪರ ಕಾಳಜಿ ಇದ್ದಪ್ಪ ಅಂದ್ರೆ ಸಮಸ್ಯೆಗಳನ್ನು 1 ತಿಂಗಳೊಳಗೆ ಬಗೆಹರಿಸೋದು 1 ವರ್ಷ ಹೇಳ್ತಾ ಇದ್ದಾರೆ. ಮೊನ್ನೆ ನಾನು ಸುಮಾರು 6 ತಿಂಗಳಿಂದ ಹೋರಾಟ ಮಾಡಿದಾಗ ನೆಮ್ಯಾನ್ಸ್ ಲ್ಯಾಂಡ್ ಅಂತೇಳಿ ಬಿಜಾಪುರ ಸುತ್ತಮುತ್ತ ಎಲ್ಲ ಲ್ಯಾಂಡ್ಗಳನ್ನು ಸಬ್ ರಿಜಿಸ್ಟರ್ ಆಫೀಸ್ನಾಗ ಖರೀದಿ ಮಾಡ್ತಾರೆ, ಉತ್ತಾರಿ ಕೊಡ್ತಾರೆ, ಈ ಸತ್ತು ಮಾಡ್ತಾರೆ, ಟ್ಯಾಕ್ಸ್ ತುಂಬ್ಕೋತಾರೆ, ಕಟ್ಟಡ ಪರವಾನಗಿ ಕೊಡ್ತಾ ಇಲ್ಲ. ಇದಕ್ಕೆ 6 ತಿಂಗಳಿಂದ 8 ತಿಂಗಳು ಹೋರಾಟ ಮಾಡಬೇಕಾಯ್ತು. ಕಡೆಗೆ 8 ತಿಂಗಳು ಆದಮೇಲೆ ಕ್ಯಾಬಿನೆಟ್ನಾಗ ಪಾಸ್ ಮಾಡೋದು. ನಾವು ಅದಕ್ಕೆ ಕರ್ತವ್ಯ ಅಂತ ಹೇಳ್ತೀವಿ. 1 ತಿಂಗಳು ಆಗೋ ಕೆಲಸ 8 ತಿಂಗಳು ಒಯ್ದ್ರೆ ಜನಸಾಮಾನ್ಯ ಪರಿಸ್ಥಿತಿ ಏನಾಗಲಿಕ್ಕಿಲ್ಲ. ಇವತ್ತಿಗೆ ಜನ ಇಷ್ಟು ಒದ್ದಾಡಕತ್ತಾರ. ಒಂದು ಮನೆ ಕಟ್ಕೋಬೇಕು ಕನಸಿರ್ತದೆ. ಒಬ್ಬ ವ್ಯಕ್ತಿ ಒಂದು ಆಫೀಸಿಗೆ, ಕಚೇರಿಗೆ, ಮಹಾನಗರ ಪಾಲಿಕೆಗೆ 20 ಸಲ ಎಡ್ತಾಕ್ ಬಂದರೂ ಈ ಪರ್ಮಿಷನ್ ಸಿಗ್ಲಿಕ್ಕಂದ್ರೆ ಎಷ್ಟು ನೊಂದ್ಕೋತಾನೆ. ಆದ ಕಾರಣ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ, ದಯವಿಟ್ಟು ಇನ್ನಾದರೂ ಎಚ್ಚೆತ್ತು ಆದಷ್ಟು ಬೇಗ ಜನಸಾಮಾನ್ಯರಿಗೆ ಏನು ತೊಂದರೆ ಅದ ಅಧಿಕಾರಿಗಳ ಮುಖಾಂತರ ಬೈದಿತ್ತು ತೊಳಿತೋಗಿ ಬಗೆಹರಿಸ್ತೀವಿ. ಇದನ್ನು ಜನ ಭಾಳ ತತ್ತರಿಸಬೇಕು. ಈಗ ಸುಮಾರು 80% ಜನ ನಮ್ಮ ಮಕ್ಕಳು ದೊಡ್ಡ ಮದುವೆ ಒಂದು ಪ್ರಾಪರ್ಟಿ ಮಾಡಿಬಿಟ್ಟರೆ ಮನೆ ಕಟ್ಸಿಲ್ಲ ಅಂತ ನೀರಿನ ಬಿಲ್ ಬರೋದಿಲ್ಲ, ಕರೆಂಟ್ ಬಿಲ್ ಬರೋದಿಲ್ಲ. ಮತ್ತೆ ಕರೆಂಟ್ ಬಿಲ್ ಮನೆ ಹೆಂಗೆ ಕಟ್ಸ್ಬೇಕು? ಮನೆ ಕಟ್ಸ್ಬೇಕಾದ್ರೆ ನೀರು ಹಾಕಾಗೋದಿಲ್ಲ, ನೀರು ಹಾಕುತ್ತಾ ಆಗಿಲ್ಲ ಅಂದ್ರೆ ನಾವು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯನಾಗಿ ನೋವಿನಿಂದ ಹೇಳ್ತಾ ಇದ್ದೀವಿ. ಸರ್ಕಾರಕ್ಕೆ ಇದಕ್ಕೆ ಎಷ್ಟೋ ಸಲ ನಾವು ವಿನಂತಿ ಮಾಡಿದಾಗೂ ಅದಕ್ಕೆ ಪ್ರತಿಕ್ರಿಯೆ ಇಲ್ಲ. ಅದಕ್ಕೆ ಬಡವರ ಸರ್ಕಾರ ಅಂತಾರೆ. ಇಂಥ ಕೆಲಸ ಮೊದಲು ಮಾಡಕ್ಕೆ ವಿನಂತಿ ಮಾಡಿ. ಸರ್ಕಾರದ ಇಲ್ಲಿಯ ನಗರದ ಶಾಸಕರು ನಿಮ್ಮವರೇ ಇದ್ದಾರೆ, ಆಮೇಲೆ ಇಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷರು ನಿಮ್ಮವರೇ ಇದ್ದಾರೆ. ಸರ್ ಒಂದು ವಿನಂತಿ, ಇವರು ಈ ವಿಷಯಗಳನ್ನು ಸದನದಲ್ಲಿ ಚರ್ಚೆ ಮಾಡಿದಾಗೂ ಸಹಿತ ನಾನು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಕರೆಕ್ಟ್ ಆಗ್ಬೇಕು. ಇವರು ನಗರ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ನಿಮ್ಮವರೇ ಇದ್ದಾರೆ, ಕರಡಿಯವರು ನಿಮ್ಮವರೇ ಇದ್ದಾರೆ. ಯಾಕೆ ಕೆಲಸ ಮಾಡೋ ಶಕ್ತಿ ಇವ್ರಿಗೆ ಬರ್ತಾ ಇಲ್ವಾ, ಅಥವಾ ಸರ್ಕಾರ ಇವ್ರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಅವರು ಹೇಳಿಲ್ಲ. ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಅದನ್ನ ಅವ್ರು ಸದನದಲ್ಲಿ ಪ್ರಶ್ನಾವಳಿ ಕೇಳಿದ್ದು ನಮ್ಮ ಕಡೆ ರೆಕಾರ್ಡ್ಸ್ ಅದಾವ. ವಿಜಯಪುರದಲ್ಲಿ ಶಾಸಕರು ಸುಮ್ಮನೆ ಕುತ್ಕೊಂಡಿಲ್ಲ. ಇದಕ್ಕೆ ಈ ಸರ್ಕಾರಕ್ಕೆ ಚಾಟಿ ವೇಟ್ ಹಾಕ್ತಾರೆ. ಪ್ರತಿ ಸಲನು ಅವರು ಬರೀ ನೋಡ್ತಾರೆ, ಕೇಳ್ತಾರೆ, ಇಟ್ಕೊಂಡ್ಬಿಟ್ಟಿರ್ತಾರೆ. ಇದರಿಂದ ನಾವೇನು ವಿನಂತಿ ಮಾಡ್ತೀವಿ, ಜನಸಾಮಾನ್ಯರಿಗೆ ಭಾಳ ಹೊರೆ ಆಗ್ತಾ ಇದೆ, ಭಾಳ ತೊಂದರೆ ಆಗ್ತಾ ಇದೆ. ನೀವು ಫ್ರೀ ಯೋಜನೆ ಕೊಟ್ಟು ಒಂದು ಭಾಗದಾಗ ತೊಟ್ಲಾನು ನೀವೇ ತುಂಬ್ತೀರಿ, ಚುಂಟು ನೀವೇ ಮಾಡ್ತೀರಿ. ಹಂಗೆ ಮಾಡಬೇಡ ಅಂತ ವಿನಂತಿ ಮಾಡ್ತೀವಿ. ಇದರಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಜನರು ರೋಷ ಹೋಗ್ಬಿಟ್ಟಾರೆ. ಒಂದು ಮನೆ ಪರ್ಮಿಷನ್ ಸರಿಯಾಗಿ ಸಿಗ್ತಾ ಇಲ್ಲ, ಕಟ್ಟಡ ಮುಕ್ತಾಯ ಸರಿಯಾಗಿ ಸಿಗ್ತಾ ಇಲ್ಲ, ಈ ಸತ್ತು ಸಿಗ್ತಾ ಇಲ್ಲ. ಈ ರೀತಿ ಎಲ್ಲನೂ ಬೆಂಗಳೂರಲ್ಲಿ ಕುತ್ಕೊಂಡು ನಾವು ಮಾಡ್ತೀವಿ ಅಂತೇಳಿ ದಿನಗಳನ್ನು ಕಳ್ಕೊತ ಹೋಗ್ಬಿಟ್ರೆ ನಮಗೆಲ್ಲ ನಮ್ಮ ಸಾರ್ವಜನಿಕರು ನಮಗೆಲ್ಲ ಮುಗಿತಾರ. ಅಂದ್ರೆ ಮೇಯರ್ ಅವ್ರದ್ದು ಏನೂ ನಡೀತಾ ಇಲ್ಲ ಅಂತ ಮೇಯರ್ ಸಾಹೇಬ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರದಲ್ಲಿ ಎಲ್ಲ ಕಡತಗಳು ತಡವಾಗಿ ಆಗ್ತಾ ಇದ್ದಾವೆ. ಅದಕ್ಕೆ ಒಂದು ಕಾಯ್ದೆ 1 ವರ್ಷದ 3 ಕಾಯ್ದೆ ಮಾಡಿದ್ರೆ ಅದಕ್ಕೆ ಆಫೀಸರ್ಸ್ ಅಲ್ಲಿ ಏನು ಮಾಡ್ಬೇಕು? ಈಗ ನಾಳೆ ಕಟ್ಟಡ ಪರವಾನಗಿ ಕೊಡ್ಲಿಕ್ಕೆ ಅದಕ್ಕೆ ಕೊಟ್ಟು 30 ಡೇಸ್ ಟೈಮ್, 3 ದಿನ ಆಗ್ತಾ ಇಲ್ಲ. ಲಾಗಿನ್ ಬಂದಿದೆ, ಲಾಗಿನ್ ಚೇಂಜ್ ಮಾಡಿದ್ದಾರೆ, ಲಾಗಿನ್ ಸ್ಟ್ರಕ್ ಇದೆ, ಜಾಮ್ ಆಗಿದೆ ಅಂತ ಹೇಳ್ಕೊತ ಕೂತ್ರೆ ಅದರಿಂದ ಜನರಿಗೆ ತೊಂದರೆ ಆಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಸರ್ ನಿಮ್ಗೆ ತಪ್ಪು ಮಾಹಿತಿ ಇಲ್ಲ ಸರ್. ಸರ್ ಟೋಟಲಿ ಲಾಗಿನ್ ಸ್ಟಾಪ್ ಇದೆ. ನಾನೇ ನೀವು 20,000 ಕೊಡ್ತೀನಿ, ಕೊಡ್ರಿ, ನಾನೇ ಕೊಡ್ತೀನಿ. ಇಂಪಾಸಿಬಲ್.
ಐ ನೋ ಇಟ್. ಸರ್ ಈಗ ಸರ್ ಲಾಗಿನ್ ಸ್ಟಾರ್ಟ್ ಇದ್ದಾಗ ಹೇಳತ್ತೀರಿ ದುಡ್ಡು ಯಾರಿಗೆ ಕೊಟ್ಟಿದೆ ಅಂತ ಗೊತ್ತಿಲ್ಲ. ಲಾಗಿನ್ ಪ್ರಾರಂಭ ಆಗಿಲ್ಲ ಸರ್. ಲಾಗಿನ್ ಪ್ರಾರಂಭ ಆದಾಗ ಎಂಟ್ರಿ ಮಾಡಕ್ ಬರಲ್ಲ. ಬಿರಾದರ್ ಸರ್, ಈಗ ಪಾಲಿಕೆಯಲ್ಲಿ ನಿಮ್ಮದೇ ಆಡಳಿತ ಇದೆ, ನಿಮ್ಮದೇ ಮೇಯರು, ನಿಮ್ಮದೇ MLA ಅವರು ಇದ್ದಾರೆ. ನೀವು ಪಾಲಿಕೆಯಲ್ಲಿ ಈ ಬಗ್ಗೆ ಯಾವ್ದಾದ್ರು ರೆಸೊಲ್ಯೂಷನ್ ಪಾಸ್ ಮಾಡಿದ್ದೀರಾ? ನಿಮ್ಮ ಈ ಪಾಲಿಕೆಯಲ್ಲಿ ಚರ್ಚೆ ಆಗಿದೆಯಾ? ಸರ್ ಸರ್ಕಾರ ಮಟ್ಟದಲ್ಲಿ ಬರೆದು ಕಳಿಸಿದ ಮೇಲೆ ಅಲ್ಲ, ನಿಮ್ಮಲ್ಲಿ ಚರ್ಚೆ ಆಗಿದೆಯಾ? ಕೆಲವೊಂದು ಸರ್ಕಾರ ಮಾಡ್ಬೇಕು ಸರ್. ನಿಮ್ಮ ಪಾಲಿಕೆಯ ಇವರು ಕಮಿಷನರ್ ಅಥವಾ ನಿಮ್ಮ ಇವರು ಪೌರಾಯುಕ್ತರು ನೋಡಿ, ನಮ್ಮ ಅಧಿಕಾರಿಗಳು ಅವ್ರು ಏನಾದ್ರು ಸ್ಪಂದಿಸ್ಯಾರ? ಅಧಿಕಾರಿಗಳು ಸಾಕಷ್ಟು ಆಕ್ಟಿವ್ ಇದ್ದಾರೆ. ನಮ್ಮ ನಗರ ಶಾಸಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಯಾರ. ಅಲ್ಲ, ಇಲ್ಲಿ ಜನರ ಆರೋಪ ಇರೋದು ನೀವು ಹೇಳಿದ್ರಲ್ಲ, ಜನರ ಆರೋಪ ಪಾಲಿಕೆಯಲ್ಲಿ ಹೋದ್ರೆ ಜನರನ್ನ ಕಾಯಿಸ್ತಾರೆ, ಏನು ಕೆಲಸ ಮಾಡಲ್ಲ, ಅಲ್ಲಿ ಅಧಿಕಾರಿಗಳು ಎಲ್ಲರೂ ಭ್ರಷ್ಟರಾಗಿದ್ದಾರೆ ಅಂತ ಆರೋಪ ಇದೆ. ಈಗ ನೀವು ಅಲ್ಲಿ ಆಡಳಿತ ನಡೆಸ್ತಾ ಇರೋರು, ನೀವು ಅದಕ್ಕೆ ಏನು ಪರಿಹಾರ ಕಾಣ್ತಾರೆ? 900 ಸಿಬ್ಬಂದಿ ಕೊಡಬೇಕಾದ ಸಮಯದಲ್ಲಿ 250 ಸಿಬ್ಬಂದಿ ಕೊಟ್ಟು ಸಿಬ್ಬಂದಿ ಹೆಂಗ್ ಕೊಡ್ತಾರೆ? ಅವರಿಗೆ ಎರಡೇ ಮೊನ್ನೆ ಮತ್ತೆ ಇಲ್ಲಿ ಬಿಜಾಪುರಕ್ಕೆ CM ಬಂದ್ರು, ನಿಮ್ಮ ಶಾಸಕರು ಏನು ಅದ್ರ ಬಗ್ಗೆ ಸ್ಪಂದಿಸಲೇ ಇಲ್ಲ, ಹೇಳಲೇ ಇಲ್ಲ. CM ಅವರಿಗೆ ಹೇಳ್ದ, ಪತ್ರ ಮುಖಾಂತರ ಕೊಟ್ಟ, ಸಂಬಂಧಪಟ್ಟ ಸಚಿವರಿಗೆ ಕೊಟ್ಟದ. ಅವ್ರಿಗೆ ಮೊನ್ನೆ ಬಂದ್ರು, ನಿಮ್ಮವ್ರಿಗೆ ಮಾತಾಡಲಿಲ್ಲ. ಪೋಸ್ಟ್ಗಳನ್ನು ತುಂಬಿಕೊಳ್ಳೋ ಆಸಕ್ತಿ ಇಲ್ಲ. ಸರ್, ಲೋಕಾಯುಕ್ತ ರೇಡ್ ಮಾಡಿದಾಗ ಅಲ್ಲ, ಸರ್ಕಾರ ಬರುದಿಲ್ಲ. ಲೋಕಾಯುಕ್ತ ರೇಡ್ ಮಾಡಿದ್ರು, ಅಲ್ಲಿ ಕಾರ್ಪೊರೇಷನ್ ಒಳಗೆ ನೀವು ಕೆಲಸ ಮಾಡಾಕ್ತಿಲ್ಲ ಅಂತ ಹೇಳಿ ಲೋಕಾಯುಕ್ತದವರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತೆ ಅದಕ್ಕೂ ಸರ್ಕಾರ ಡೈರೆಕ್ಟ್ ಆಫೀಸರ್ ಲೋಕಲ್ ಆಫೀಸರ್ ತಿನ್ನಾಕ್ತಾರೆ ಅಂದ್ರೆ ಲೋಕಾಯುಕ್ತ ರೇಡ್ ಆಗ್ತಾರೆ. ಅಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಬೇಕು? ನಿಮ್ಮ ಲೋಕಲ್ ಆಡಳಿತನೇ ಸರಿ ಇಲ್ಲ. ಸರ್, ರೇಡ್ ಎಲ್ಲಾ ಡಿಪಾರ್ಟ್ಮೆಂಟ್ ಆಗ್ತದೆ, ಒಂದೇ ಡಿಪಾರ್ಟ್ಮೆಂಟ್ ಆಗ್ತದೆ, ಎಲ್ಲಾ ಡಿಪಾರ್ಟ್ಮೆಂಟ್ ಆಗ್ತದೆ. ಸರ್, ನಮ್ಮಲ್ಲಿ ಆದಾಗ ಯಾವ ಅಧಿಕಾರಿಗಳು ದುಡ್ಡು ಸಿಕ್ಕಿಲ್ಲ. ಎಲ್ಲರೂ ಹೂವಾಪುಗಳು ಹೇಳ್ತಾರ ಮಾಡಿರ್ಬೋದು. ನಮ್ಮ ಅಧಿಕಾರಿಗಳಿಗೆ ದುಡ್ಡು ಸಿಕ್ಕದೇನ್ರಿ? ದುಡ್ಡು ವಿಳಂಬ ಮಾಡತ್ತಾರೆ, ವಿಳಂಬ ಮಾಡ್ತಾರ. ವಿಳಂಬ ಯಾಕೆ ಮಾಡಕತ್ತಾರ? 900 ಪೋಸ್ಟ್ ಬೇಕಾದ್ರೆ 200 ಪೋಸ್ಟ್ ಎಲ್ಲಿ ತರ್ತೀರಿ? ಈಗ ಪ್ರಮಾಣದವರು ಆಮೇಲೆ ಅವ್ರಿಗೆ BL ಅಂತ ಡ್ಯೂಟಿ ಹಾಕ್ತಾರ, ಬೇರೆ ಬೇರೆ ಚುನಾವಣೆ ಡ್ಯೂಟಿ ಹಾಕ್ತಾರ. ಅವ್ರು ಮನುಷ್ಯರಲ್ಲ. ನಾವೇನ್ ಹೇಳ್ತೀವಿ, ಸರ್ಕಾರ ಮಟ್ಟದಲ್ಲಿ ಏನೇನು ಹೊಸ ಕಾರ್ಯ ತರ್ತೀರಿ ಆದಷ್ಟು ಜನರಿಗೆ ಸರಳತೆ ಆಗಂಗ್ ಮಾಡ್ರಿ. ಈಗ ಮಹಾನಗರ ಪಾಲಿಕೆ ಅಧ್ಯಕ್ಷರು ಇದರ ಬಗ್ಗೆ ಒಂದು ಚಕಾರ ಶಬ್ದವು ಎಲ್ಲೂ ಮಾಧ್ಯಮದವರಾಗಲಿ ಸಾರ್ವಜನಿಕವಾಗಲಿ ಎಲ್ಲೂ ಹೇಳಿಲ್ಲ. ಇದು ನೀವು ಒಬ್ಬರೇ ಪರ್ಸನಲ್ ಆಗಿ ಹೇಳ್ತಾ ಇದ್ದೀರಿ. ಇದು ಎಲ್ಲರೂ ಸೇರ್ಕೊಂಡು, ನೀವು ಮಹಾನಗರ ಪಾಲಿಕೆ ಮೇಯರ್ ಅವರು ಸೇರ್ಕೊಂಡು, ಉಪಮೇಯರ್ ಸೇರ್ಕೊಂಡು, ಸದಸ್ಯರು ಸೇರ್ಕೊಂಡು ಇದೊಂದು ಟರಾವ್ ಪಾಸ್ ಮಾಡಿ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತಕ್ಕಂಥ ಸ್ಪಷ್ಟೀಕರಣ ಕೊಡಬೇಕಾಗಿತ್ತಲ್ಲ. ನೀವು ಒಬ್ಬರೇ ಯಾಕೆ ಕೊಡ್ತಾ ಇದ್ದೀರಿ ಇದನ್ನ? ಹೇಳ್ರಿ, ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಪತ್ರಗಳು ಹೋಗಿಲ್ಲ ಅಂತಲ್ಲ. ನಮ್ಮ ಮೇಯರ್ ಅವರು ಉಳಿದ ಸದಸ್ಯರು ಯಾರು ಕೆಲಸ ಮಾಡಿಲ್ಲ ಅಂತೂ ಅಲ್ಲ. ಎಲ್ಲರೂ ಪ್ರತಿಕ್ರಿಯೆ ಎಲ್ಲರೂ ಕಳ್ಕಳಿ ಅದಾರ. ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ ಆಗಲಿ. ಈಗ ನಾನೇ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬರ್ಬೇಕಂತ ಇಲ್ಲ. ಮೇಲಿನಿಂದೆಲ್ಲ ಅರೆಸ್ಟ್ ಮಾಡ್ತಿರ್ಲಿಲ್ಲ. ಸಬ್ ರಿಜಿಸ್ಟರ್ ಆಫೀಸಿಗೆ 3 ಪಟ್ಟು ರೊಕ್ಕ ಹಾಕ್ತೀರಿ, ಎಸ್ಕಾಮ್ದವ್ರಿಗೆ ಡಬಲ್ ರೊಕ್ಕ ಹಾಕ್ತೀರಿ, ಅಲ್ಲೇ ಕೂತ್ ಮಾಡ್ತೀರಿ ನೀವು. ಇದನ್ನು ಮಾಡಿ ಕಳಿಸ್ರಿ. ನಮ್ಮ ಉದ್ದೇಶ ಅಷ್ಟೇ, ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಆದಷ್ಟು ಬೇಗ ಕಡತಗಳನ್ನು ಸಡಿಲಪಡಿಸಿ ಜನಸಾಮಾನ್ಯ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ತೀವಿ. ಬಿಜೆಪಿ ಮಾಡಕತ್ತಿಲ್ಲ ಅಂತೀರ, ಹೆಂಗ್ ನಿಮ್ದು? ಇದನ್ನೆಲ್ಲ ಯಾಕೆ ಮಾತಾಡೋದು ಸರ್? ನಾವೇ ಬೇಕಲ್ರಿ ಸರ್ಕಾರದಲ್ಲಿ ವಿಳಂಬ ಆಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಕಾನೂನುಗಳು ಪದೇ ಪದೇ ಮೇಯರ್ ಇದ್ದಾರೆ, ಶಾಸಕರಿದ್ದಾರೆ, ನೀವುಗಳು ಇಷ್ಟು ಹೋರಾಟ ಮಾಡುವಂತ ಮನಸ್ಥಿತಿಗಳವರು ಇವ್ರೆಲ್ಲರ ಮಾತಿ ಒಟ್ಟ ಬೆಲೆನೇ ಇಲ್ಲ ಅಂತಂದ್ರೆ ಸಮಥಿಂಗ್